ಈ ವರ್ಷ 2018 ಮತ್ತು 19ನೇ ಸಾಲಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಯಾರ್ಯಾರು ಪಡ್ಕೊಂಡಿದ್ದಾರೆ, ವಿಜೇತರಿದ್ದಾರೆ, ಪುರಸ್ಕೃತರಿದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ಕನ್ನಡ ನಾಡಿನ ಜನತೆಯ ಪರವಾಗಿ, ವೈಯಕ್ತಿಕವಾಗಿ, ಸರ್ಕಾರದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅವರೆಲ್ಲರಿಗೂ ಕೂಡ ನಾನು ಎಷ್ಟು ಜನ ಇದ್ದಾರೋ ಅಂತ ಕೇಳಿದೆ ಈಗ ತಾನೆ ಆಯುಕ್ತರನ್ನ. ಸುಮಾರು 80ಕ್ಕೂ ಹೆಚ್ಚು ಜನ ಇದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ನಾನೇ ಮೊದಲು ಮಾತಾಡ್ಬಿಡ್ತೀನಿ, ಆಮೇಲೆ ಪ್ರಶಸ್ತಿ ಪ್ರದಾನ ಮಾಡೋಣ ಅಂತ ಹೇಳಿದೆ. ಯಾಕೆಂದ್ರೆ 80 ಜನರಿಗೆ ಪ್ರಶಸ್ತಿ ಪ್ರದಾನ ಮಾಡಿದ್ರೆ ಬಹಳ ವಿಳಂಬ ಆಗ್ತದೆ. ಆಮೇಲೆ ಬಹಳ ಜನ ಪ್ರಶಸ್ತಿ ಪ್ರದಾನ ಆದಮೇಲೆ ಹೊರಟೋಗ್ಬಿಡ್ಬೋದು. ನನ್ನ ಮಾತು ಯಾರು ಕೇಳೋರೇ ಇರೋದಿಲ್ಲ. ಗೋವಿಂದ ಒಬ್ಬ ಇರ್ತಾನೆ. ಎಲ್ಲ ಸುಮ್ಮನೆ ತಮಾಷೆಗೆ ಹೇಳಿದೆ. ಬೆಂಗಳೂರಿನಲ್ಲ, ತಮಾಷೆಗೆ ಹೇಳಿದೆ. ಇದನ್ನ ಯಾರು ಕೂಡ ಗಂಭೀರವಾಗಿ ತಗೋಬೇಕಾದಂತ ಅಗತ್ಯ ಇಲ್ಲ. ನೀವು ಇರ್ತೀರಿ, ಬಹಳ ಜನ, ಕೆಲವರು ಹೊರಟೋಗ್ಬೋದು, ಬಹುತೇಕವಾಗಿ ಇರ್ತಾರೆ. ಆದರೂ ನಾನು ಮುಂಚಿತವಾಗಿ ಮಾತನಾಡಬೇಕು ಅಂತಕ್ಕಂಥದ್ದನ್ನ ಆಯುಕ್ತರಿಗೆ ಹೇಳಿದೆ. ಆಯುಕ್ತರು ಇಲ್ಲ ಪ್ರಶಸ್ತಿ ಆಮೇಲೆ ಮಾಡ್ತೀವಿ, ನೀವು ಮೊದಲು ಮಾತಾಡ್ಬಿಡಿ ಸರ್ ಅಂತ ಹೇಳಿದ್ರು. ಹಾಗಾಗಿ ಮಾತಾಡ್ತಾ ಇದ್ದೇನೆ. ಇದು ಚಲನಚಿತ್ರಗಳು ಹಿಂದೆ ಒಂದು ಕಾಲದಲ್ಲಿ ಆಕ್ಟರ್ಗಳು ಬಹಳ ಕಡಿಮೆ ಇದ್ರು, ನಟಿಯರು ಬಹಳ ಕಡಿಮೆ ಇದ್ರು, ನಿರ್ಮಾಪಕರು ಕಡಿಮೆ ಇದ್ರು, ಡೈರೆಕ್ಟರ್ಗಳು ಕೂಡ ಕಡಿಮೆ ಇದ್ರು. ಈಗ ಹೆಚ್ಚು ಜನ ನಿರ್ಮಾಪಕರಿದ್ದಾರೆ, ಹೆಚ್ಚು ಜನ ನಿರ್ದೇಶಕರಿದ್ದಾರೆ, ಹೆಚ್ಚು ಜನ ನಟ ನಟಿಯರಿದ್ದಾರೆ, ಮತ್ತೆ ಬೇರೆ ಸಿಬ್ಬಂದಿ ವರ್ಗದವರೆಲ್ಲ ಕೂಡ ಇದ್ದಾರೆ. ಒಂದು ಕಾಲದಲ್ಲಿ ಆಗ ಒಂದು ವರ್ಷಕ್ಕೆ 2-3 ಸಿನಿಮಾಗಳು, 4-5 ಸಿನಿಮಾಗಳೇ ತಯಾರಾದರೆ ಹೆಚ್ಚು ಆಯ್ತಾ ಇತ್ತು. ಅವೇ 2018 ಮತ್ತು 19 ನಾವು ಸಿನಿಮಾ ನೋಡ್ಬೇಕು ಅಂತ ನೋಡ್ದನ್ನೇ ನೋಡ್ಬೇಕು. ಚಲನಚಿತ್ರ ಪ್ರಶಸ್ತಿ ಯಾರ್ಯಾರು ಪಡ್ಕೊಂಡಿದ್ದಾರೆ, ವಿಜೇತರಿದ್ದಾರೆ. ನಾನು ಓದುವಾಗ ವಿದ್ಯಾರ್ಥಿ ಎಲ್ಲರಿಗೂ ಕೂಡ ಪ್ರತಿ ದಿನ ಸಿನಿಮಾ ನೋಡ್ತಿದ್ದೆ. ಕನ್ನಡ ನಾಡಿನ ಜನತೆಯ ಪರವಾಗಿ ಪ್ರತಿ ದಿನ, ವೈಯಕ್ತಿಕವಾಗಿ, ಸರ್ಕಾರದ ಪರವಾಗಿ ತಿಂಗಳಲ್ಲಿ ಅಭಿನಂದನೆಗಳನ್ನು ಜಾಸ್ತಿ ಆಗಬೇಕು. ಸಿನಿಮಾ ನೋಡೋದೇ ಬಿಟ್ಬಿಟ್ಟೆ. ಅವರೆಲ್ಲರಿಗೂ ಕೂಡ ನಾನು ಎಷ್ಟು ಜನ ಇದ್ದಾರೋ ಅಂತ ಕೇಳಿದೆ ಈಗ ತಾನೆ. ಸೊ ಹಾಗಾಗಿ ಸುಮಾರು 80 ಈಗಿನ ಸಿನಿಮಾಗಳು ಇದ್ದಾರೆ ಅಂತ ಹೇಳಿ ಒಂದು. ಅದಕ್ಕೆ ನಾನು ಹೇಳಿದೆ, ನಾನೇ ಮೊದಲು ಮಾತಾಡ್ಬಿಡ್ತೀನಿ, ಆಮೇಲೆ ಮೂಲಯುಕ್ತವಾದ ದಾನ ಮಾಡೋಣ ಅಂತ ಹೇಳಿ. ಕಡಿಮೆ ಆಗಿದ್ದಾವೆ. ಯಾಕೆಂದ್ರೆ 80 ಜನರಿಗೆ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಚಿತ್ರಗಳು ಕಡಿಮೆ ಆಗಿದ್ದಾವೆ. ಆಮೇಲೆ ಬಹಳ ಜನ ಸಮಾಜದಲ್ಲಿ ಬದಲಾವಣೆಯನ್ನ ತರ್ತಕ್ಕಂಥ ಸಿನಿಮಾಗಳು ಕಡಿಮೆ ಆಗಿದೆ, ಹೊರಟೋಗ್ಬಿಡ್ಬೋದು. ಹಾಗಾಗಿ ನಾನು ಪುರ್ಸತ್ತು ಇಲ್ಲ, ನನ್ನ ಮಾತು ಯಾರು ಕೇಳೋರೇ ಇರೋದಿಲ್ಲ. ಎರಡನೇದು ಈ ಕಾರಣಕ್ಕೋಸ್ಕರ ಸಿನಿಮಾಗಳನ್ನ ನೋಡೋದನ್ನ ಕಡಿಮೆ ಮಾಡಿದ್ದೀನಿ. ಬಹಳ ಅಪರೂಪ ಸಿನಿಮಾಗಳು ನೋಡೋದನ್ನ ಬಹಳ ಹಿಂಸೆ ಮಾಡಿ ಒತ್ತಾಯ ಮಾಡಿದ್ರೆ ನೋಡಿ, ಇನ್ನೂ ಕಾಂತಾರ ಸಿನಿಮಾ ನೋಡಕ್ಕಾಗಿಲ್ಲ ನನಗೆ. ಎಲ್ಲ ಸುಮ್ಮನೆ ತಮಾಷೆಗೆ ಹೇಳಿದೆ. ಚೆನ್ನಾಗಿದೆ ಅಂತ ಹೇಳ್ತಾರೆ, ಬಹಳ ದುಡ್ಡು ಗಳಿಸಿದೆ, ಚೆನ್ನಾಗೂ ಇದೆ, ಸಮಾಜದಲ್ಲಿ ವಾಸನೆಗಳನ್ನು ಇರ್ತಾರೆ ಅಂತ ಹೇಳ್ತಾರೆ. ನೋಡಕ್ಕಾಗಿಲ್ಲ ನಾನು, ಸಮಯದ ಅಭಾವದಿಂದ ನೋಡಬೇಕಾಗುತ್ತೆ. ಒಂದಿನ ನೋಡ್ತೀನಿ. ನೀವು ಇರ್ತೀರಿ, ಬಹಳ ದಿನ
ಇವರು ಹೊರಟೋಗ್ಬೋದು, ಬಹುತೇಕವಾಗಿ ಇರ್ತಾರೆ. ಇವತ್ತಾದರೂ ನಾನು ಮುಂಚಿತವಾಗಿ ಡಾಕ್ಟರ್ ರಾಜ್ಕುಮಾರ್ ಮಾತನಾಡಬೇಕು ಅಂತಕ್ಕಂಥದ್ದನ್ನ ಪುಟ್ಟಣ್ಣ ಕಣಗಾಲ್ ಹೇಳಿದೆ. ಆಯ್ತು, ಇಲ್ಲ ಇಲ್ಲ ಪ್ರಶಸ್ತಿ. ಆಮೇಲೆ ಡಾಕ್ಟರ್ ವಿಷ್ಣುವರ್ಧನ್ ಅಂತ ಮಾತನಾಡ್ತಾ ಇದ್ದೇನೆ. ಇವರ ಪ್ರಶಸ್ತಿಗಳಿಗೆ ಭಾಜನರಾಗಿರ್ತಕ್ಕಂಥ ಇದು ಚಲಿಯ ನಟರು ಒಂದು ಕಾಲದಲ್ಲಿ ನಿರ್ದೇಶಕರು, ನಿರ್ಮಾಪಕರು ಬಹಳ ಕಡಿಮೆ ಇದ್ರು. ಮತ್ತೆ ಅವರೆಲ್ಲ ತಾಂತ್ರಿಕ ವರ್ಗದವರಿಗೆ ಬಹಳ ಕಡಿಮೆ ಇದ್ರು. ಎಲ್ಲರಿಗೂ ಕೂಡ ಕಡಿಮೆ. ಹೃದಯಪೂರ್ವಕವಾಗಿ ಬಹಳ ಸಂತೋಷದಿಂದ ಅಭಿನಂದಿಸುತ್ತೇನೆ. ಹೆಚ್ಚು ಜನ ನಿರ್ಮಾಪಕರಿದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ಜನ ಆರೋಗ್ಯ ಸಿಗಲಿ, ಹೆಚ್ಚು ಜನ ನಟನ ಆಯುಷ್ಯ ಸಿಗಲಿ, ಮತ್ತೆ ಬೇರೆ ಸಿಬ್ಬಂದಿ ಆರ್ಥಿಕವಾಗಿ ಕೂಡ ಸಬಲರಾಗಲಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಆಗ ಒಂದು ವರ್ಷಕ್ಕೆ ಮತ್ತೆ ನಮ್ಮ ಸಿನಿಮಾಗಳಿಗೆ ಸಿನಿಮಾಗಳು 4-5 ಸಿನಿಮಾಗಳೇ ಬಹಳ ಪ್ರಭಾವ ಇರ್ತಕ್ಕಂಥ ಮಾಧ್ಯಮ ಆಯ್ತಾ ಇತ್ತು. ಅವೇ ಹೆಚ್ಚು ಎಲ್ಲ ಮಾಧ್ಯಮಗಳಿಗಿಂತ ನಾವು ಸಿನಿಮಾ ನೋಡ್ಬೇಕು, ನೋಡ್ದದ್ದೇ ನೋಡ್ಬೇಕು. ಸಿನಿಮಾನ ಜನರ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರ್ತವೆ, ಸಮಾಜದ ಪರಿಣಾಮವನ್ನು ಬೀರ್ತವೆ. ಓದುವಾಗ ವಿದ್ಯಾರ್ಥಿಯಾಗಿರ ನಾವು ಎಂತ ಸಿನಿಮಾ ನೋಡ್ತಿದ್ರೆ, ಎಂತ ಮೌಲ್ಯಗಳನ್ನ ಜನರಿಗೆ ತಿಳಿಸಿದ್ರೆ ಈ ಸಮಾಜದಲ್ಲಿ ಬದಲಾವಣೆ ಕಾಣಲಿಕ್ಕೆ ಸಾಧ್ಯ. ಸಿನಿಮಾಗಳು ಜಾಸ್ತಿ ಆಗ್ಬಿಟ್ಟು ಸಿನಿಮಾ ನೋಡೋದೇ ಬಿಟ್ಬಿಟ್ಟೆ. ಅದಕ್ಕೆ ನೀವೇನ್ ಮಾಡಬೇಕು ಅಂತಂದ್ರೆ, ಹಿಂದೆ ಎಲ್ಲ ಬಹಳ ಸಿನಿಮಾಗಳಿಂದ ಪರಿವರ್ತನೆ ಆಗಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೀವಿ ಸಮಾಜದಲ್ಲಿ. ಹಾಗಾಗಿ ಸಿನಿಮಾ ನೋಡಿ ಬಹಳ ಪರಿವರ್ತನೆ ಆದ ಸಿನಿಮಾಗಳು ಕೂಡ ನೋಡಿದ್ದು. ಹೀರೋಗಳ ರೀತಿಯಲ್ಲಿ ಅದೇ ರೀತಿಯಲ್ಲಿ ಜೀವನದಲ್ಲೂ ಕೂಡ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ಕೂಡ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಚಿತ್ರಗಳು ಈಗ ಸಿನಿಮಾ ನೋಡಿ ಸಮಾಜದಲ್ಲಿ ಬದಲಾವಣೆಯನ್ನ ತರ್ತಕ್ಕಂಥ ಸಿನಿಮಾಗಳು ಕಡಿಮೆ ಆಗಿದ್ದಾವೆ. ಹಾಗಾಗಿ ಹೀರೋಗಳ ರೀತಿಯಲ್ಲಿ ಯಾಕಂದ್ರೆ ಇಲ್ಲ, ಹೀರೋಗಳಿದಾರಲ್ಲ ಕಾರಣಕ್ಕೋಸ್ಕರ ಸಿನಿಮಾಗಳನ್ನ ತಾರೆಯಲ್ಲಿ ಇದ್ದಾರ, ಸಿನಿಮಾ ತಾರೆಯನ್ನು ಮಾಡೋದಲ್ಲ. ಬಹಳ ಅಪರೂಪ ಸಿನಿಮಾ ತಾರೆಯನ್ನು ಕಂಡ್ರೆ ಜನರಿಗೆ ಬಹಳ ಹಿಂಸೆ ಮಾಡಿ ಒತ್ತಾಯ ಮಾಡಿದ್ರೆ ನೋಡಿ ಗೌರವ ಜಾಸ್ತಿ ಇರ್ತದೆ. ಆಗಿಲ್ಲ, ಮತ್ತೆ ಅವ್ರನ್ನ ಅನುಸರಿಸ್ತಕ್ಕಂಥದ್ದು ಜಾಸ್ತಿ ಇರ್ತದೆ. ಅದಕ್ಕೋಸ್ಕರ ನಿಜ ಜೀವನದಲ್ಲೂ ಕೂಡ ಚೆನ್ನಾಗಿದೆ ಅಂತ ಹೇಳ್ತಾರೆ. ಬಹಳ ಪರದೆ ಮೇಲೆ ಹೇಗೆ ಇರ್ತೀರಿ ಅದೇ ರೀತಿ ನಿಜ ಜೀವನದಲ್ಲೂ ಸಮಾಜ ಮೇಲೆ ಬದಲಾವಣೆ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಹೆಚ್ಚು ಸಮಾಜ ಮೇಲೆ ಬೆಳಕು ಚೆಲ್ಲಿದಾಗ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಮುಂದಿನ ನೋಡ್ತೀನಿ. ಬಯಸ್ತಾ ಇದ್ದೀನಿ. ಸಿನಿಮಾದಲ್ಲಿ ಪರದೆ ಮೇಲೆ ಒಂಥರ ಇರೋದು, ಆಮೇಲೆ ಜೀವನದಲ್ಲಿ ಒಂಥರ ಇರೋದು. ಡಾಕ್ಟರ್ ರಾಜ್ಕುಮಾರ್, ಸಿನಿಮಾದಲ್ಲಿ ಹೇಗಿರ್ತಾ ಇದ್ರು ಅದೇ ಡಾಕ್ಟರ್ ವಿಷ್ಣುವರ್ಧನ್ ಇವರ ಪ್ರಶಸ್ತಿಗಳಿಗೆ ಭಾಜನರಾಗಿರ್ತಕ್ಕಂಥಾದ್ರೂ ಕೂಡ ಜ್ಞಾಪಿಸ್ಕೊಳ್ತಕ್ಕಂಥ ಸ್ಮರಿಸ್ಕೊಳ್ಳೋ ಕೆಲಸವನ್ನ ಮಾಡ್ತಾರೆ ನಟರು. ಅವ್ರು ಮಾಡಿದ ಅನೇಕ ಸಿನಿಮಾಗಳು, ನಿರ್ಮಾಪಕರು ಅವರೆಲ್ಲ ತಾಂತ್ರಿಕ ವರ್ಗದವರಿಗೆ ಬದಲಾವಣೆಯನ್ನು ತರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಹೃದಯಪೂರ್ವಕವಾಗಿ ಬಹಳ ಸಂತೋಷದಿಂದ ಅಭಿನಂದಿಸುತ್ತೇನೆ. ಅಥವಾ ಸಾಮಾಜಿಕ ಸಿನಿಮಾಗಳಿರ್ಬೋದು, ಅವ್ರಿಗೆಲ್ಲರೂ ಕೂಡ ಆರೋಗ್ಯ ಸಿಗ್ಲಿ, ಪೌರಾಣಿಕ ಸಿನಿಮಾಗಳಿರ್ಬೋದು, ಆಯುಷ್ಯ ಸಿನಿಮಾಗಳಿದ್ರು ಕೂಡ ಆರ್ಥಿಕವಾಗಿ ಕೂಡ ಸಬಲರಾಗಲಿ ಅಂತಕ್ಕಂಥ ಮಾತಿಗೆಲ್ಲ ಹೇಳಲಿಕ್ಕೆ ಬಯಸಲಿಕ್ಕೆ ನಾವು ಮತ್ತೆ ನಮ್ಮ ಸಿನಿಮಾಗಳ ಬದಲಾವಣೆಯನ್ನ ಬಯಸ್ತಕ್ಕಂಥದ್ದು, ಬಹಳ ಪ್ರಭಾವ ಇರ್ತಕ್ಕಂಥ ಮಾಧ್ಯಮ, ನಿರೀಕ್ಷೆ ಮಾಡ್ತಕ್ಕಂಥದ್ದು ಕೂಡ ಎಲ್ಲ ಮಾಧ್ಯಮಗಳಿಗಿಂತ ಹೆಚ್ಚು ಪ್ರಭಾವ ಇರ್ತಕ್ಕಂಥ ಮಾಧ್ಯಮ ಸಿನಿಮಾ. ನಮ್ಮ ಸರ್ಕಾರ ಯಾವಾಗಲೂ ಕೂಡ ಜನರ ಮೇಲೆ ಕನ್ನಡ ಸಿನಿಮಾವನ್ನು ಬೀರ್ತದೆ. ಚಿತ್ರೋದ್ಯಮಕ್ಕೆ, ಅದರ ಬೆಳವಣಿಗೆಗೆ ಎಲ್ಲ ರೀತಿಯ ಸಹಕಾರಗಳನ್ನ, ಬೆಂಬಲವನ್ನ ಕೊಡಲಿಕ್ಕೆ ಅಂತ ಹೇಳಿದ್ರೆ, ಇಂಥ ಮೌಲ್ಯಗಳನ್ನ ಜನರಿಗೆ ತಿಳಿಸಿದ್ರೆ ಕನ್ನಡ ಸಿನಿಮಾಗಳ ಸಮಾಜದಲ್ಲಿ ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಎಂಥದ್ದು ಅದಕ್ಕೆ ಸಬ್ಸಿಡಿ ಏನ್ ಮಾಡಬೇಕು ಅಂತಂದ್ರೆ, ಹಿಂದೆ ಎಲ್ಲ ಬಹಳ
ಸಿನಿಮಾಗಳಿಂದ ಪರಿವರ್ತನೆ ಆಗಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೀವಿ. ಸಮಾಜದಲ್ಲಿ ಸಿನಿಮಾ ನೋಡಿ ಬಹಳ ಪರಿವರ್ತನೆ ಆಗಿರ್ತಕ್ಕಂಥ ಎಲ್ಲರೂ ಒಟ್ಟಿಗೆ ಪಡ್ಕೊಳ್ಳೋಣ ಅಂದಿದ್ದೀವಿ. ಹೀರೋಗಳ ರೀತಿಯಲ್ಲಿ ಅದೇ ರೀತಿಯಲ್ಲಿ ಜೀವನದಲ್ಲೂ ಕೂಡ ಅಳವಡಿಸ್ಕೊಳ್ಳುವಂತ ಪ್ರಯತ್ನ ಮಾಡಿರ್ತಕ್ಕಂಥ ಸರ್ಕಾರ ವ್ಯಕ್ತಿಗಳನ್ನು ಕೂಡ ನೋಡಿದ್ದೀವಿ ನಾವು. ಸೊ ಈಗ ಸಿನಿಮಾ ನೋಡಿ ಬದಲಾವಣೆ ಆಗ್ತಕ್ಕಂಥದ್ದು ಬಹಳ ಕಡಿಮೆ ಆಗಿದೆ. ಸಬ್ಸಿಡಿಯನ್ನು ಕೊಡ್ಲಿಕ್ಕೆ ಹಿಂದೆ ಬೀಳಲ್ಲ ಹೀರೋಗಳಿಗೆ, ಆದರೆ ಉತ್ತಮ ಗುಣಮಟ್ಟದ ಚಿತ್ರಗಳನ್ನು ತಯಾರು ಮಾಡಿ ಅಂತಕ್ಕಂಥ ಮಾತು ಹೀರೋಗಳಿದಾರಲ್ಲ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ತಾರೆಯರಿದ್ದಾರಲ್ಲ, ಸಿನಿಮಾ ತಾರೆಯರು ಸಬ್ಸಿಡಿಗೋಸ್ಕರ ಸಿನಿಮಾ ತಯಾರು ಮಾಡುವ ತಾರೆಯರು ಕಂಡ್ರೆ ಜನರಿಗೆ ಬಹಳ ಗೌರವ ಜಾಸ್ತಿ ಇರ್ತದೆ, ಮತ್ತೆ ಅವರನ್ನ ಅನುಸರಿಸ್ತಕ್ಕಂಥದ್ದು ಜಾಸ್ತಿ ಇರ್ತದೆ. ಅದಕ್ಕೋಸ್ಕರ ಜೀವನದಲ್ಲೂ ಕೂಡ ಸಮಾಜದ ಮೇಲೆ ಹೇಗೆ ಇರ್ತೀರಿ ಅದೇ ರೀತಿ ಜೀವನದಲ್ಲೂ ಕೂಡ ಇರ್ತಕ್ಕಂಥ ಪ್ರಯತ್ನವನ್ನ ಮಾಡಿದಾಗ ಮಾತ್ರ ಹೆಚ್ಚು ಕೊಡಬೇಕು. ಆದರೂ ಸಮಾಜದಲ್ಲಿ ಚೆಲ್ದಾಗ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಲ್ವಾ, ಸಿನಿಮಾದಲ್ಲಿ ಆಮೇಲೆ ಒಂಥರ ಇರೋದು 2019ರಲ್ಲಿ ಒಂಥರ ಇರೋದು 125 ಚಲನಚಿತ್ರಗಳನ್ನ ಆಯ್ಕೆ ಮಾಡಿದ್ವಿ. ಡಾಕ್ಟರ್ ರಾಜ್ಕುಮಾರ್ ಅವರು ಸಿನಿಮಾದಲ್ಲಿ ಹೇಗಿರ್ತಾ ಇದ್ರು ಅದೇ ರೀತಿ 2025 ಆದೇಶ ಹೊರಡಿಸಿದ್ದೀವಿ. ಅದಕ್ಕೋಸ್ಕರ ಅವರನ್ನ 2025 ಕೂಡ ಆಯ್ಕೆ ಮಾಡಲಾಗಿದೆ. ಮರೆಸ್ಕೊಳ್ತಕ್ಕಂಥ ಕೆಲಸವನ್ನ ಮೂಡಿಸಿದ್ದೀವಿ. ಚಲನಚಿತ್ರಗಳ ಮಾಡಿದಂತ ಅನೇಕ ಸಿನಿಮಾಗಳು ಕೈಗೊಂಡಿದ್ದು 2000 ಸಿನಿಮಾಗಳು ಸಮಾಜದ ಮೇಲೆ ಆಮೇಲೆ 22 ಬದಲಾವಣೆಯನ್ನು ತರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ಸ್ವಲ್ಪ ಇದೆಲ್ಲ ಆಗ್ತದೆ. ಐತಿಹಾಸಿಕ ಸಿನಿಮಾಗಳಿರ್ಬೋದು, ಆಯಾಯ ವರ್ಷದಲ್ಲೇ ಕೂಡ ಸಾಮಾಜಿಕ ಸಿನಿಮಾಗಳಿರ್ಬೋದು, ಇಚ್ಛೆ ಮತ್ತು ಅದಕ್ಕೋಸ್ಕರ ಕಾಯ್ಬೇಕಾದಂತ ಸಿನಿಮಾಗಳಿಲ್ಲ ಅಂತಕ್ಕಂಥ ಮಾತು ಯಾವುದೇ ಸಿನಿಮಾಗಳಿದ್ರು ಈ ಆಮೇಲೆ ಚಿತ್ರ ಅಂತಕ್ಕಂಥ ಮೈಸೂರು ನಗರದಲ್ಲಿ ಅದಕ್ಕೆ ನಾವು ಚಿತ್ರನಗರಿ ಮಾಡಬೇಕು ಅಂತೇಳಿ ಸರ್ಕಾರ ಬದಲಾವಣೆಯನ್ನ ಪ್ರಯತ್ನವನ್ನ ಮಾಡಿದೆ. ಈಗಾಗಲೇ ಇದನ್ನ ನಿರೀಕ್ಷೆ ಮಾಡ್ತಕ್ಕಂಥದ್ದು 160 ಎಕರೆ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. 160 ನಮ್ಮ ಸರ್ಕಾರ ಯಾವಾಗಲೂ ಕೂಡ ಕನ್ನಡ ಚಿತ್ರೋದ್ಯಮಕ್ಕೆ ಅದರ ಬೆಳವಣಿಗೆಗೆ ಎಲ್ಲ ರೀತಿಯ ಸಹಕಾರವನ್ನ ಬೆಂಬಲವನ್ನ ಕೊಡಲಿಕ್ಕೆ ಬಯಸ್ತದೆ ಅಂತಕ್ಕಂಥ ಮಾತುಗಳು. 160 ಎಕರೆನ ಈಗಾಗಲೇ ವಾರ್ತಾ ಇಲಾಖೆಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ದೀವಿ. ಕನ್ನಡ ಸಿನಿಮಾಗಳಿಗೆ 60 ಎಕರೆ ಎಂಥದ್ದು ಬಹುಶಃ DPR ಸಬ್ಸಿಡಿ ಕಂಪ್ಲೀಟ್ ಆಗತ್ತಪ್ಪ. ಸಬ್ಸಿಡಿ 3 ವರ್ಷದಿಂದ 7 ತಿಂಗಳಲ್ಲಿ ಎಲ್ಲರೂ ಒಟ್ಟಿಗೆ ಕೊಟ್ಟಿರೋ ಒಳಗಡೆ DPR ಕಂಪ್ಲೀಟ್ ಆಗ್ತದೆ. ಇಲ್ಲಿ ಮೈಸೂರಿನಲ್ಲಿ ಯಾವ ಮಾಡೆಲ್ ನಲ್ಲಿ ಚಿತ್ರನಗರಿ ಮೈಸೂರನ್ನ ಚಿತ್ರನಗರಿ ಅಂತೇಳಿ ಇಲ್ಲೇ ಸಬ್ಸಿಡಿಯನ್ನು ಕೊಡ್ಲಿಕ್ಕೆ ಹಿಂದೆ ಬೀಳಲ್ಲ. ಬಾಬು ಆಗಲೇ ಉತ್ತಮ ಗುಣಮಟ್ಟದ ಚಿತ್ರಗಳನ್ನು ತಯಾರು ಮಾಡಿ ಅಂತಕ್ಕಂಥ ಮಾತುಗಳನ್ನ ಮತ್ತೊಮ್ಮೆ ಹೇಳಲಿಕ್ಕೆ ಬಯಸ್ತಾರೆ. ರಾಜೇಂದ್ರ ಸಿಂಗ್ ಬಾಬು ಈಗ ಸಬ್ಸಿಡಿಗೋಸ್ಕರ ಸಿನಿಮಾ ತಯಾರು ಮಾಡಬಾರ್ದು, ಸೊ ಪ್ರಶಸ್ತಿ ಕೊಟ್ಟಿದ್ದೀವಿ. ಸಬ್ಸಿಡಿಗೋಸ್ಕರ ಸಿನಿಮಾ ತಯಾರು ಮಾಡ್ಕೊಳ್ತಾರ. ಜನ ನೋಡೋ ಸಿನಿಮಾಗಳಿರ್ಬೇಕು, ಸಮಾಜದ ಮೇಲೆ ಪರಿಣಾಮ ಮಾಡ್ತೇವೆ ಅಂತ ಸಿನಿಮಾಗಳಿಗೆ ಡಿಸೆಂಬರ್ ಕೊನೆಯ ಒಳಗಡೆ DPR ಮೇಲೆ ಟೆಂಡರ್ ಕರೆದು ಆದಷ್ಟು ಜಾಗ್ರತೆ ಮಾಡ್ತೀವಿ. ಅದು ಮಾಡೋಕ್ಕೋಸ್ಕರ 160 ಎಕರೆ ಹ್ಯಾಂಡ್ ಓವರ್ ಮಾಡಿರೋದು ವಾರ್ತಾ ಇಲಾಖೆಗೆ. ಮಾಡಬೇಕು ಅಂತ ಮನಸ್ಸಿಲ್ಲದೆ ಹೋಗಿದ್ರೆ 160 ಎಕರೆ ಜಮೀನನ್ನ ಕೊಡ್ತಾ ಇದ್ವ. 2019ರಲ್ಲಿ ಮಾಡೇ 125 ಚಲನಚಿತ್ರಗಳನ್ನ ಹೈದರಾಬಾದ್ನಲ್ಲಿ ಹೇಗೆ 125 ಚಲನಚಿತ್ರಗಳ ಇದೆ. ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ 2025 ಆದೇಶ ಹೊರಡಿಸಿದ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. 2025ರಲ್ಲಿ 125 ಚಲನಚಿತ್ರಗಳನ್ನು ಆಯ್ಕೆ ಮಾಡಲಾಗಿದೆ. 19/4/2025ರಲ್ಲಿ ಹೊರಡಿಸಿದ್ದೀವಿ.
ಗೋವಿಂದರಾಜ ಪಕ್ಕದ ವೀಕ್ಷಕರ ಪ್ರಕ್ರಿಯೆ ಮುಕ್ತಾಯಗೊಂಡು ಕೇಳಿ 2021 ಆಮೇಲೆ 22 ಅರ್ಜಿಗಳ ಆಹ್ವಾನ ಬಾಕಿ ಇರ್ತದೆ. ಸೊ ಸ್ವಲ್ಪ ಇಲ್ಲೆಲ್ಲ ವಿಳಂಬ ಆಗ್ತದೆ, ಆದರೂ ಕೂಡ ಆಯಾ ವರ್ಷದಲ್ಲೇ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಇಚ್ಛೆ ಮತ್ತು ಅದಕ್ಕೋಸ್ಕರ ಕಾಯಬೇಕಾದಂತ ಅಗತ್ಯ ಇಲ್ಲ. ಮಾತುಗಳನ್ನ ಹೇಳಲಿಕ್ಕೆ ಗೋವಿಂದರು ಕೇಳಿದ್ರೆ ಎಲ್ಲ ಹೇಳ್ತಾರೆ ಅವರು. ಆಮೇಲೆ ಅವರು ಮೈಸೂರು ನಗರದಲ್ಲಿ ಫೀಲ್ಡ್ ನಲ್ಲೇ ಇದ್ದಾರೆ. ಚಿತ್ರನಗರಿ ಮಾಡಬೇಕು ಅಂತೇಳಿ ಸರ್ಕಾರ ಎಲ್ಲ ರೀತಿಯ ಪ್ರಯತ್ನವನ್ನ ಮಾಡಿದೆ. ಈಗಾಗಲೇ ಬಹುಶಃ 160 ಎಕರೆನ ಈಗ ನಾನು ಪುಟ್ಟಣ್ಣನ ಕೇಳಿದೆ, ನೀನ್ ಯಾಕಪ್ಪ ಬಂದಿದ್ದಿ ಇಲ್ಲಿ ಅಂತ. ನಾನು ಪ್ರೊಡ್ಯೂಸರ್ ಆಗಿದ್ದೆ ಸರ್ ಒಂದು ಸಿನಿಮಾಕ್ಕೆ, ಆ ಚಿತ್ರಕ್ಕೆ ಪ್ರಶಸ್ತಿ ಬಂದಿದೆ, ಅದಕ್ಕೋಸ್ಕರ ಬಂದಿದ್ದೀನಿ. ವಾರ್ತಾ ಇಲಾಖೆಗೆ ಹ್ಯಾಂಡ್ ಓವರ್ ಮಾಡ್ಬಿಟ್ಟಿದ್ದೀವಿ 160 ಅದೇನೇ ಆಗಲಿ, ಅದು ಕರ್ನಾಟಕ ಸರ್ಕಾರ ಕನ್ನಡ ಚಿತ್ರೋದ್ಯಮದ ಬೆಳವಣಿಗೆಗೆ, ಕನ್ನಡ ಚಿತ್ರಗಳ ಬೆಳವಣಿಗೆಗೆ, ಕನ್ನಡ ಭಾಷೆಗೆ 2 ತಿಂಗಳಲ್ಲಿ ಅರ್ಥವಾಗಿದೆ ಒಳಗಡೆ ಕಂಪ್ಲೀಟ್ ಆಗ್ತದೆ. ಇಲ್ಲಿ ಮೈಸೂರಿನಲ್ಲಿ ಮಾಡೆಲ್ ನಲ್ಲಿ ಚಿತ್ರನಗರಿ ಮುಂದಿನ ವರ್ಷದಿಂದ ನಗರಿ ಅಂತೇಳಿ ಆಯಾ ವರ್ಷನೇ ಪ್ರಶಸ್ತಿಗಳನ್ನ ಕೊಡ್ತಕ್ಕಂಥದನ್ನ ಮಾಡ್ತೇವೆ. ಬಾಬು ಅದೇ ಈಗ ಏನ್ ಬಾಕಿ ಉಳ್ಕೊಂಡಿದೆ ಸಬ್ಸಿಡಿ, ಅವನ್ನೆಲ್ಲನೂ ಕೂಡ ಕ್ಲಿಯರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಇವತ್ತು ಯಾರ್ಯಾರು ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದೆ, ಚಲನಚಿತ್ರ, ಕನ್ನಡ ಚಲನಚಿತ್ರ ಪ್ರಶಸ್ತಿ ಹೀಗೆ ಭಾಜನರಾಗಿದ್ದಾರೆ, ಅವ್ರಿಗೆಲ್ರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನ ಹೇಳಿ ಅವ್ರಿಗೆಲ್ರಿಗೂ ಕೂಡ ಈಗ ಪ್ರದಾನ ಮಾಡ್ತೀವಿ. ದಯಮಾಡಿ ಮಾಡ್ತೇವೆ. ಡಿಸೆಂಬರ್ ಕೊನೆಯ ಒಳಗಡೆ ಕೂಡ ಇರಬೇಕು. ಆದಷ್ಟು ಜಾಗ್ರತೆ ಮಾಡ್ತೀವಿ. ನಿಮ್ಗೆಲ್ರಿಗೂ ನಮಸ್ಕಾರ ಮಾಡಿ ಮಾಡಕ್ಕೋಸ್ಕರ 160 ಎಕರೆ ಹ್ಯಾಂಡ್ ಓವರ್ ಮಾಡಿರೋದು ವಾರ್ತಾ ಇಲಾಖೆಗೆ. ಮಾಡಬೇಕು ಅಂತ ಮನಸ್ಸಿಲ್ದೆ ಹೋಗಿದ್ರೆ 160 ಎಕರೆ ಜಮೀನನ್ನ ಕೊಡ್ತಾ ಇದ್ವಾ, ಸರ್ಕಾರಿ ಜಮೀನನ್ನ. ಎಲ್ಲರಿಗೂ ಕೂಡ ಮಾಡೇ ಮಾಡ್ತೀವಿ. ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿ ಮುಗಿಸ್ತೇನೆ. ಜೈ ಹಿಂದ್, ಅದೇ ಜೈ ಕರ್ನಾಟಕ, ಜೈ ಸಂವಿಧಾನ. ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಗೋವಿಂದರಾಜನ ಪಕ್ಕದಲ್ಲಿ ಕೇಳಿ, ಗೋವಿಂದ ಕೇಳಿ. ನನ್ ಕೇಳೋದಕ್ಕಿಂತ ಹೆಚ್ಚಾಗಿ ಗೋವಿಂದರು ಕೇಳಿದ್ರೆ ಎಲ್ಲ ಹೇಳ್ತಾರೆ. ಅವರು ಚಲನಚಿತ್ರ ಫೀಲ್ಡ್ ನಲ್ಲೇ ಇದ್ದಾರೆ. ನಾನು ಪುಟ್ಟಣ್ಣನ ಕೇಳಿದೆ, ನೀನ್ ಯಾಕಪ್ಪ ಬಂದಿದ್ದಿ ಇಲ್ಲಿ ಅಂತ. ನಾನು ಪ್ರೊಡ್ಯೂಸರ್ ಆಗಿದ್ದೆ ಸರ್ ಒಂದು ಸಿನಿಮಾಕ್ಕೆ, ಆ ಚಿತ್ರಕ್ಕೆ ಪ್ರಶಸ್ತಿ ಬಂದಿದೆ, ಅದಕ್ಕೋಸ್ಕರ ಬಂದಿದ್ದೀನಿ ಅಂತ. ನೋಡಿ, ಅವರು ಪ್ರೊಡ್ಯೂಸರ್. ಅದೇನೇ ಆಗಲಿ, ಕರ್ನಾಟಕ ಸರ್ಕಾರ ಕನ್ನಡ ಚಿತ್ರೋದ್ಯಮದ ಬೆಳವಣಿಗೆಗೆ, ಕನ್ನಡ ಚಿತ್ರಗಳ ಬೆಳವಣಿಗೆಗೆ, ಕನ್ನಡ ಭಾಷೆಗೆ ಬದ್ಧವಾಗಿದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನೇನು ಹೇಳ್ಬೇಕು ಗೋವಿಂದು? ಸೊ ಮುಂದಿನ ವರ್ಷದಿಂದ ಆಯಾ ವರ್ಷನೇ ಪ್ರಶಸ್ತಿಗಳನ್ನ ಕೊಡ್ತಕ್ಕಂಥದನ್ನ ಮಾಡ್ತೇವೆ. ಮತ್ತೆ ಈಗ ಏನ್ ಬಾಕಿ ಉಳ್ಕೊಂಡಿದೆ ಸಬ್ಸಿಡಿ,
ಅವನ್ನೆಲ್ಲನೂ ಕೂಡ ಕ್ಲಿಯರ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ.